ಗದಗದ ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿಗಳ ಕೊರತೆ. ಔಷಧ ಇಲ್ಲದೆ ಬಡ ರೋಗಿಗಳು ಪರದಾಡ್ತಿದ್ದಾರೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿನ ಅವ್ಯವಸ್ಥೆ ಇದೀಗ ಜಗಜ್ಜಾಹೀರಾಗಿದೆ. ರೋಣ ತಾಲೂಕಿನ ಹೊಳೆಆಲೂರು ಆರೋಗ್ಯ ಕೇಂದ್ರ 20ಕ್ಕೂ ಹೆಚ್ಚು ಗ್ರಾಮಗಳ ಜನರಿಗೆ ಪ್ರಮುಖ ಸರ್ಕಾರಿ ಆಸ್ಪತ್ರೆ ಇದು. ವೈದ್ಯರು ಬರೆದುಕೊಟ್ಟ ಔಷಧಿಗಳು ಆಸ್ಪತ್ರೆಯಲ್ಲಿ ಸಿಗ್ತಿಲ್ಲ. ಹೊರಗಡೆ ಖರೀದಿ ಮಾಡಿ ಅಂತ ಸಿಬ್ಬಂದಿ ಸೂಚಿಸ್ತಾ ಇದ್ದಾರಂತೆ. ಮಕ್ಕಳ ಸಿರಪ್ಗಳು ಸೇರಿದಂತೆ ವಿವಿಧ ಔಷಧಿಗಳು ಖಾಲಿಯಾಗಿವೆ. ಇದರ ಕೊರತೆಯಿಂದಾಗಿ ರೋಗಿಗಳು ಮತ್ತು ಸಂಬಂಧಿಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಪೂರೈಕೆ ಆಗ್ತಿಲ್ವಾ, ಏನ್ ಸಮಸ್ಯೆ ಆಗ್ತಾ ಇದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಅನ್ನೋ ಅನುಮಾನ. ಸರ್ಕಾರಿ ಆಸ್ಪತ್ರೆಯನ್ನೇ ನಂಬಿಕೊಂಡು ಬಡ ಜನರು ಆಸ್ಪತ್ರೆಗೆ ಬರ್ತಾರೆ. ಅಂಥದ್ರಲ್ಲಿ ₹100 ನೀವು ಔಷಧಿ ಚೀಟಿಯನ್ನು ಹೊರಗಡೆಗೆ ಬರ್ಕೊಟ್ರೆ ಹೇಗೆ ಅಂತ ಹೇಳಿ ರೋಗಿಗಳು ಮತ್ತು ಅವರ ಸಂಬಂಧಿಕರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ನಮ್ಮ ಪ್ರತಿನಿಧಿ ಸಂಜೀವ್ ಪಾಂಡ್ರೆ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ನಾವು ಗದಗ ಜಿಲ್ಲೆ ರೋಣ ತಾಲೂಕಿನ ಹೊಳೆಆಲೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನೋಡ್ಬೋದು. ಇದು ಪ್ರಾಥಮಿಕ ಆರೋಗ್ಯ ಕೇಂದ್ರ. ಈ ಒಂದು ಆಸ್ಪತ್ರೆಯಲ್ಲಿ ಸಾಕಷ್ಟು ಅವ್ಯವಸ್ಥೆ ಆಗರಗಳಾಗಿವೆ. ಇಷ್ಟೆಲ್ಲ ಅವ್ಯವಸ್ಥೆ ಇದ್ದರೂ ಕೂಡ ಗದಗ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಮಾತ್ರ ಯಾವುದೇ ಏನು ಇಲ್ಲಿನ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ ಅನ್ನೋಂಥ ಗಂಭೀರ ಆರೋಪ ಕೂಡ ಕೇಳಿಬರ್ತಿದೆ. ಹೀಗಾಗಿ ಇಲ್ಲಿನ ಗದಗ ಜಿಲ್ಲೆಯಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೇಳೋರು ಏನಿಲ್ವಾ ಅಂತ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. ಯಾಕೆಂತಂದರೆ ಪ್ರಮುಖವಾಗಿ ಔಷಧಿ ಇಲ್ಲಿ ಸಾಕಷ್ಟು ಒಂದು ಈ ಆಸ್ಪತ್ರೆಗೆ ಸುಮಾರು 25ಕ್ಕೂ ಹೆಚ್ಚು ಹಳ್ಳಿಗಳ ಜನರು ಈ ಆಸ್ಪತ್ರೆಗೆ ಬರ್ತಾರೆ. ಯಾಕಂದ್ರೆ ಹೊಳೆಆಲೂರು ಅಕ್ಕಪಕ್ಕದ ಗ್ರಾಮಸ್ಥರಿಗೆ ಏನು ಸರ್ಕಾರಿ ಆಸ್ಪತ್ರೆ ಇದು ಒಂದೇ ಇದು. ಹೀಗಾಗಿ ಬಡ ಜನರು ಈಗ ನಿತ್ಯವೂ ಕೂಡ ನೂರಾರು ಜನರು ಈ ಒಂದು ಆಸ್ಪತ್ರೆಗೆ ಬರ್ತಾರೆ. ಆದರೆ ಈ ಚಿಕಿತ್ಸೆ ಪಡೆದ ನಂತರ ಏನು ವೈದ್ಯರು ಔಷಧಿ ಆಗಿರುವ ಟ್ಯಾಬ್ಲೆಟ್ಸು, ಔಷಧಿ, ಆ್ಯಂಟಿಬಯೋಟಿಕ್, ಇಂಜೆಕ್ಷನ್ ಏನೇನು ಕೊಡ್ತಾರೆ ಅವು ಯಾವೂ ಕೂಡ ಸಫಿಷಿಯೆಂಟಾಗಿ ಸಿಗ್ತಾಯಿಲ್ಲ. ಸರಿಯಾಗಿ ಏನು ಔಷಧಿಗಳು ಕೂಡ ಪೂರೈಕೆ ಆಗ್ತಾಯಿಲ್ಲ. ಈಗಾಗಲೇ ಸಿಬ್ಬಂದಿಗಳು ಹೇಳೋ ಪ್ರಕಾರ ಔಷಧ ಪೂರೈಕೆ ಸಾಕಷ್ಟು ಸಮಸ್ಯೆ ಇದೆ, ಸಾಕಷ್ಟು ಕೊರತೆ ಇದೆ ಅನ್ನುವಂಥದ್ದು. ಇಲ್ಲೇ ಒಬ್ಬರು ಏನು ಮಹಿಳೆಯರಿದ್ದಾರೆ, ಅವರನ್ನು ಮಾತಾಡೋಣ. ಅಕ್ಕಾರ ಏನೆಲ್ಲ ಸಮಸ್ಯೆ ಇದೆ ರೀ ಇಲ್ಲಿ? ಡಾಕ್ಟರ್ ಸಮಸ್ಯೆ ಇದೆ ರೀ, ಸ್ವಚ್ಛತಾದ ಕಡೆ ಸಮಸ್ಯೆ ಇದೆ, ಆಮೇಲೆ ಸ್ಟಾಫ್ ಸಮಸ್ಯೆ ಇದೆ, ಆಮೇಲೆ ಮೆಡಿಸಿನ್ ರೀ ಸರಿಯಾದಂಥ ಫೆಸಿಲಿಟಿ ಇಲ್ಲ. ನಾರ್ಮಲ್ ಇದು ಸಿರಪ್ ಅಷ್ಟೇ, ಜ್ವರದವು ಅಷ್ಟೇ ಇದು ಮಾಡ್ತಾರೆ ರೀ. ಉಳಿದಿದ್ದು ಏನೇ ಪ್ರಾಬ್ಲಮ್ ಆದ್ರೂ ಇಲ್ಲರಿ, ಕೊಡಲ್ಲ. ಅವರು ಡಾಕ್ಟರ್ ಬರ್ದು ಕೊಡ್ತಾರ ರೀ, ಹೊರಗಡೆ ಹೋಗಿ ತೊಗೊಂಬರ್ತೀವಿ ರೀ. ಈಗ 24 ಹಳ್ಳಿ ನಡುವೆ ಇದೊಂದೇ ಹಾಸ್ಪಿಟಲ್ ರೀ ಇಲ್ಲಿ ಇರೋದು. ಆಮೇಲೆ ಇಲ್ಲಿ ಬರೋದು ಬಡವರೇ ಜಾಸ್ತಿ ಇರ್ತಾರೆ. ಈ ಗೌರ್ಮೆಂಟ್ ಹಾಸ್ಪಿಟಲಿಗೆ ಅಂದರೆ ಹೆಚ್ಚಾಗಿ ಬಡವರೇ ಬರೋರು ಇರ್ತಾರೆ ರೀ. ಈಗ ಅವರು ಹೊರಗೆ ಬರೆದು ಕೊಟ್ರೆ ತರುವಂಥ ಶಕ್ತಿ ಇರಬೇಕಲ್ರಿ ಅವ್ರ ಕಡೆ. ಹೀಗಾಗಿ ಸ್ವಲ್ಪ ಮೆಡಿಸಿನ್ ಇದೆ, ಸ್ವಲ್ಪ ವ್ಯವಸ್ಥೆ ಮಾಡಬೇಕು. ಆಮೇಲೆ ಸ್ಟಾಫು ಕಡಿಮೆ ಇದೆ, ಡಾಕ್ಟರ್ಸ್ ಕಡಿಮೆ ಇದ್ದಾರೆ. ಇಲ್ಲಿ ರಾತ್ರಿ ಟೈಮಲ್ಲಿ, ಮಧ್ಯಾಹ್ನ ಟೈಮಲ್ಲಿ ಡಾಕ್ಟರ್ಸ್ ಇರೋದಿಲ್ಲ. ಈಗ ಡ್ಯೂಟಿ ಡಾಕ್ಟ್ರದ್ದು ಅವರು ಟೈಮಿಂಗ್ ಇರುತ್ತೆ, ಆದಮೇಲೆ ಅವರು ಹೋಗ್ಬಿಡ್ತಾರೆ. ಅವರಾಗಿಂದ ನೆಕ್ಸ್ಟ್ ಡಾಕ್ಟ್ರ್ ಒಬ್ಬರು ಇರಬೇಕ್ರಿ ಇಲ್ಲಿ. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ.